ಸಾವಳಗಿ ಸರ್ಕಾರಿ ಆಸ್ಪತ್ರೆಯ ವೈದ್ಯ ವಿವೇಕ್ ದಳವಾಯಿಯ ಕರ್ಮಕಾಂಡ. ಜಮಖಂಡಿ ತಾಲೂಕಿನ ಸಾವಳಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಸೇವೆ ಸಲ್ಲಿಸುತ್ತಿರುವ ವೈದ್ಯಾಧಿಕಾರಿ ವಿವೇಕ್ ದಳವಾಯಿ ಅವರು ಆಸ್ಪತ್ರೆಗೆ ಬಂದ ಗರ್ಭಿಣಿ ಮಹಿಳೆಯರಿಗೆ ಸೇವೆಯಲ್ಲಿ ತೋರುತ್ತಿರುವ ಬೇಜವಾಬ್ದಾರಿ ಮತ್ತು ಅನುಚಿತ ವರ್ತನೆಯನ್ನ ದಸಂಸ ರಾಜ್ಯ ಸಂಚಾಲಕ ರಾಜು ಮೇಲಿನಕೇರಿ ತೀವ್ರವಾಗಿ ಖಂಡಿಸಿದ್ದಾರೆ. ವೈದ್ಯಾಧಿಕಾರಿ ದಳವಾಯಿ ಸರ್ಕಾರಿ ಸಂಬಳ ಪಡೆದುಕೊಳ್ಳುವುದಕ್ಕೆ ಮಾತ್ರ ಸರ್ಕಾರಿ ಆಸ್ಪತ್ರೆ ಬೇಕು, ಆದರೆ ದಿನವಿಡೀ ಹಾಗೂ ರಾತ್ರಿಗೆಲ್ಲ ಅವನ ಸ್ವಂತ ಖಾಸಗಿ ಆಸ್ಪತ್ರೆಯಲ್ಲಿಯೇ ಇವನ ಸೇವೆ. ಇಂಥವರಿಂದ ಸರ್ಕಾರಿ ಆಸ್ಪತ್ರೆ ಒಂದಲ್ಲ ಒಂದು ದಿನ ಮುಚ್ಚುವ ಸಂದರ್ಭ ಬಂದರೂ ಬರಬಹುದು. ಈ ದುರಾಡಳಿತಕ್ಕೆ ಹಾಗೂ ಭ್ರಷ್ಟಾಚಾರಕ್ಕೆ ಜಿಲ್ಲಾ ಹಾಗೂ ತಾಲೂಕಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿಗಳು ಪಾಲುದಾರರಿರಬಹುದು ಎಂದು ಸಾರ್ವಜನಿಕರು ಮಾತನಾಡುತ್ತಿರುವುದು ಸರಿ ಎನ್ನುವುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ನಾರ್ಮಲ್ ಡೆಲಿವರಿ ಇದ್ರೂ ಸಿಸೇರಿಯನ್ ಡೆಲಿವರಿ ಮಾಡಬೇಕಾಗುತ್ತದೆ, ಇಲ್ಲವಾದ್ರೆ ತಾಯಿ ಮಗು ಬದುಕುವ ಸಾಧ್ಯತೆ ಕಡಿಮೆ ಎಂದು ಭಯ ಹುಟ್ಟಿಸಿ ತಮ್ಮ ಖಾಸಗಿ ಆಸ್ಪತ್ರೆಯಲ್ಲಿ ಸಿಸೇರಿಯನ್ ಡೆಲಿವರಿ ಮಾಡಿ ಲಕ್ಷಾಂತರ ರೂಪಾಯಿ ದೋಚುವ ಕೆಲಸ ನಡೆದಿದೆ. ಗರ್ಭಿಣಿ ಮಹಿಳೆಯರು ಸರ್ಕಾರಿ ಆಸ್ಪತ್ರೆಗೆ ಬಂದು ತೋರಿಸಿಕೊಂಡರೂ ಕೂಡ ಎಕ್ಸ್ರೇ, ಸ್ಕ್ಯಾನಿಂಗ್, ಬ್ಲಡ್ ಚೆಕ್ ಮಾಡಲಿಕ್ಕೆ ಸಾವಳಗಿಯ ದಳವಾಯಿಯು ತಮ್ಮ ಸ್ವಂತ ಆಸ್ಪತ್ರೆಗೆ ಕಳಿಸಿ ಹಣ ಸುಲಿಗೆ ಮಾಡುವ ಕೆಲಸ ನಡೆದಿದೆ. ಈ ದುರಾಡಳಿತ ಮತ್ತು ಭ್ರಷ್ಟಾಚಾರದ ವಿರುದ್ಧ ಸಾವಳಗಿಯ ರಾಜಕಾರಣಿಗಳು, ಬುದ್ಧಿಜೀವಿಗಳು ಹಾಗೂ ಪ್ರಗತಿಪರ ಚಿಂತಕರು ಬೀದಿಗಿಳಿಯುವ ಮುನ್ನ ಜಿಲ್ಲಾಡಳಿತ ಮಧ್ಯ ಪ್ರವೇಶಿಸಿ ಸರಿಪಡಿಸದೆ ಹೋದರೆ ಆಸ್ಪತ್ರೆಗೆ ಬೀಗ ಜಡಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ರಾಜು ಮೇಲಿನಕೇರಿ ಎಚ್ಚರಿಸಿದ್ದಾರೆ. ರಾಜು ಮೇಲಿನಕೇರಿ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು. ಇವತ್ತಿನ ಸುದ್ದಿ ಮಾಧ್ಯಮದ ಮುಖಾಂತರ ಜಿಲ್ಲಾಡಳಿತಕ್ಕೆ ತಿಳಿಸುವುದೇನೆಂದರೆ, ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದ ಸರ್ಕಾರಿ ಆಸ್ಪತ್ರೆ ಇವತ್ತು ಭ್ರಷ್ಟಾಚಾರ ತಾಂಡವಾಡುತ್ತಿದ್ದು, ಅಧಿಕಾರಿಗಳು ಕೇಳುವ ಒಂದು ವ್ಯವಸ್ಥೆಯಲ್ಲಿ ಇಲ್ಲದೆ ಇರುವಾಗ ನಾವು ಇವತ್ತು ಹೋರಾಟದ ಮೂಲಕ ನಮ್ಮ ಒಂದು ಸಾವಳಗಿ ಆಸ್ಪತ್ರೆಯನ್ನ ಬಚಾವ್ ಮಾಡಿಕೊಳ್ಳುವ ಒಂದು ವಿಚಾರದಲ್ಲಿ ಇವತ್ತು ನಾವು ಪತ್ರಿಕಾ ಮಾಧ್ಯಮಕ್ಕೆ ಬಂದಿದ್ದು. ಸಾವಳಗಿ ಗ್ರಾಮದ 24 ಹಳ್ಳಿಯ ಒಂದು ಏನು ಸರ್ಕಾರಿ ಆಸ್ಪತ್ರೆ ಇದೆ, ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತು ಸುತ್ತಮುತ್ತಲ ಹಳ್ಳಿನ ಗರ್ಭಿಣಿಯ ಸ್ತ್ರೀಯರು ಪಕ್ಕದ ನಮ್ಮ ಜಮಖಂಡಿ ತಾಲೂಕಾ ಸರ್ಕಾರಿ ಆಸ್ಪತ್ರೆ ಮತ್ತು ವಿವಿಧ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡೆದುಕೊಂಡು ತಮ್ಮ ಗ್ರಾಮದಲ್ಲಿ 9 ತಿಂಗಳ ಗತಿಸುವವರೆಗೂ ಕೂಡ ಅವರು ಮನೆಯಲ್ಲಿದ್ದಾಗ ಸಣ್ಣ ಪುಟ್ಟ ಉರಿ, ಥಂಡಿ ಮತ್ತು ಜ್ವರ, ವಾಂತಿ ಭೇದಿಯಾದಾಗ ನಮ್ಮ ಸಾವಳಗಿ ಆಸ್ಪತ್ರೆಗೆ ಬರ್ತಕ್ಕಂಥ, ಅದು ಆಶಾ ಕಾರ್ಯಕರ್ತರ ಒಂದು ಸಹಾಯದಿಂದ ಬಂದ ಮೇಲೆ ಇಲ್ಲಿ ಸಾವಳಗಿಯಲ್ಲಿರ್ತಕ್ಕಂಥ ವೈದ್ಯರಾಗಿರ್ತಕ್ಕಂಥ ಗುತ್ತಿಗೆ ಆಧಾರದ ಮೇಲೆ ಬಂದಿರತಕ್ಕಂಥ ವಿವೇಕ್ ದಳವಾಯಿ ಅವರು ಒಂದು ವರ್ತನೆ ಮಹಿಳೆಯರ ವಿರುದ್ಧವಾಗಿದ್ದು ಮತ್ತು ಅವಾಚ್ಯ ಶಬ್ದ ಮತ್ತು ಅನೇಕ ಒಂದು ಒಂಟಕ್ಷರದಲ್ಲಿ ಮಾಡತಕ್ಕಂಥ ಭಾಷೆ ನೋಡಿದರೆ ಇವತ್ತು ಮಹಿಳೆಯರು ಕೂಡ ಈ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಬರಲು ಅಂಜಿಕೆಯಿಂದ ಪ್ರಾರಂಭಿಸಿದ್ದಾರೆ. ಹಾಗಾಗಿ ಇವತ್ತು ಆ ಡಾಕ್ಟರ್ ವರ್ತನೆ ಆಗಿದೆ ಅಂತಂದ್ರೆ ಅವರದೇ ಆಗಿರತಕ್ಕಂಥ ದಳವಾಯಿ ಮಲ್ಟಿಪರ್ಪೋಸ್ ಆಸ್ಪತ್ರೆ ಇರೋದ್ರಿಂದ ಸಾವಳಗಿಯಲ್ಲಿ ಇಲ್ಲಿ ಬಂದಿರತಕ್ಕಂಥ ಏನು ಬೇರೆ ಬೇರೆ ಆಸ್ಪತ್ರೆ ಏನು ವೈದ್ಯಕೀಯ ಸೇವೆಯನ್ನು ಪಡ್ಕೊಂಡು ಬಂದಿರತಕ್ಕಂಥ ಮಹಿಳೆಯರಿಗೆ ಈ ಸರ್ಕಾರಿ ಆಸ್ಪತ್ರೆಗೆ ಬಂದ್ರೆ ನಮ್ಮ ಆಸ್ಪತ್ರೆಗೆ ನೀವು ಬಂದಿಲ್ಲ, ನಾವು ನೋಡಿಲ್ಲ, ನಿಮ್ಮನ್ನು ನೋಡುದಿಲ್ಲ ಅಂತೇಳಿ ಅವ್ರನ್ನ ಮರಳಿ ಕಳಿಸುವಂತ ಒಂದು ವ್ಯವಸ್ಥೆ ಈ ವೈದ್ಯಾಧಿಕಾರಿ ಮಾಡ್ತಾರೆ. ಯಾಕಂದ್ರೆ ಇವತ್ತು ಬಂದಂತ ಆಶಾ ಕಾರ್ಯಕರ್ತರಿಗೂ ಕೂಡ ನಮ್ಮ ಹಾಸ್ಪಿಟಲ್ಗೆ ತಂದಿಲ್ಲ ನೀವು, ಆಮೇಲೆ ಮಹಿಳೆಯರು ಯಾವ ತರ ಬದುಕ್ತಾರೆ ಅಂತಂದ್ರೆ ಇವತ್ತು ಜೀವ ಕೈಯಲ್ಲಿ ಹಿಡಿದು ಬದುಕುವಂತ ಪರಿಸ್ಥಿತಿ ಇವತ್ತು ಸಾವಿಗೆ ಬಂದಿರ್ತಾವೆ ಆಸ್ಪತ್ರೆಗೆ. ನೀವು ನೋಡ್ಲಿದ್ರೆ ನೀವು ವೈದ್ಯಕೀಯ ತಪಾಸಣೆ ನೀವು ನಿರಾಕರಿಸಿದ್ರೆ ಆ ಮಹಿಳೆ ಇವತ್ತು ಹತ್ತಿರ ಹೋಗ್ಬೇಕಾದ್ರೆ 30-35 ಕಿಲೋಮೀಟರ್ ಹೋಗ್ಬಿಟ್ಟು, ಅಥವಾ ಜಮಖಂಡಿ ಹೋಗ್ಬೇಕಾದ್ರೆ 25 ಕಿಲೋಮೀಟರ್ ಹೋಗ್ಬೇಕಾಗುತ್ತೆ. ಅಲ್ಲಿ ಹೋಗೋರೋಗೇನೆ ಇವತ್ತು ಏನಾದ್ರು ಆ ಹಾದಿಯಲ್ಲಿ ಅನಾಹುತ ಆದ್ರೆ ಅಥವಾ ಆ ಮಗು ಎದಿಗೇರಿ ಅಥವಾ ಏನಾದ್ರು ಬೇರೆ ಅನಾಹುತಗಳಾದ್ರೆ ಸಾಯುವಂತ ಪರಿಸ್ಥಿತಿ ಕೂಡ ಬರ್ತಾ ಇದೆ. ಅಂತ ಒಂದು ವ್ಯವಸ್ಥೆ ಇವತ್ತು ಡಾಕ್ಟರ್ ಇವ್ರು ನೋಡದೇ ಇದ್ರು ಕೂಡ ಇವತ್ತು ಬಂದಿರತಕ್ಕಂಥ ರೋಗಿಗಳು ನೋಡುವಂತ ವ್ಯವಸ್ಥೆ ಇದ್ರೂ ಕೂಡ ಇವ್ರು ನೋಡುದಿಲ್ಲ. ಯಾಕಂತಂದ್ರೆ ಇವರಲ್ಲಿ ಏನಾಗಿದೆ ಅಂದ್ರೆ ಇವರು ಪ್ರೈವೇಟ್ ಆಸ್ಪತ್ರೆ ಇಟ್ಕೊಂಡು ಇವರು ಆಸ್ಪತ್ರೆ ಇವ್ರಿಗೆ ಯಾಕಂದ್ರೆ ಗುತ್ತಿಗೆ ಅದ್ರ ಮೇಲೆ ಇದ್ರು ಕೂಡ ಕೇವಲ 1-2 ಗಂಟೆಯಲ್ಲಿ ಸಾವಳಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದು ಬಿಟ್ರೆ ಉಳಿದ 24 ಗಂಟೆ ಎಲ್ಲ ಕೂಡ ಇವರು ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾರೆ. ಮತ್ತೆ ಇಲ್ಲಿ ಬಂದಿರತಕ್ಕಂಥ ಏನು ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಇವತ್ತು ರಕ್ತ ಒಂದು ತಪಾಸಣೆ ಇಲ್ಲ, ಇನ್ನೊಂದು ಇಲ್ಲ, ಮತ್ತೆ ಏನು ಔಷಧೋಪಚಾರ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಇಲ್ಲಿ ಇಲ್ಲ. ಯಾಕಂದ್ರೆ ಆ ವ್ಯವಸ್ಥೆಯನ್ನ ಮುಖಾಂತರ ವೈದ್ಯಕೀಯ ಉಳಿವಿ
ಆದ್ರೆ ಇವತ್ತು ಕೆಲಸ ಆಗಿಲ್ಲ. ಅದಕ್ಕೆ ಇವ್ರು ಏನಾಗ್ಬಿಟ್ಟಿದೆ ಅಂದ್ರೆ ಇವರು ತಾವು ಸರ್ಕಾರಿ ಆಸ್ಪತ್ರೆಗೆ ಬಂದು ಎಷ್ಟು ಗರ್ಭಿಣಿ ಮಹಿಳೆಯರು ಬಂದಿರ್ತಾರಲ್ಲ ಅವರೆಲ್ಲರನ್ನು ಕೂಡ ರಕ್ತ ತಪಾಸಣೆ ಆಗ್ಲಿ ಅಥವಾ ಸ್ಕ್ಯಾನಿಂಗ್ ಆಗ್ಲಿ ಇನ್ನೊಂದು ಮತ್ತೊಂದು ಸೌಲಭ್ಯಗಳನ್ನ ಅಲ್ಲಿ ತಮ್ಮ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಕಳಿಸುವ ಮೂಲಕ ರೊಕ್ಕ ಅಂದ್ರೆ ಹಣವನ್ನು ಲೂಟಿ ಮಾಡುವಂತ ವ್ಯವಸ್ಥೆ ನಡೆಸಿದ್ದಾರೆ. ಯಾಕಂದ್ರೆ ಹೆಸರಿಗೆ ಮಾತ್ರ ಇವರು ಸರ್ಕಾರಿ ವೈದ್ಯಾಧಿಕಾರಿಗಳು, ಆದ್ರೆ ಖಾಸಗಿ ವೈದ್ಯಾಧಿಕಾರಿ ಏನ್ ಮಾಡ್ತಾರೋ ಅವರು ಡಬಲ್ ಆಗಿ ಮಾಡುವಂತ ವ್ಯವಸ್ಥೆ. ಬಹುಶಃ ನನಗನ್ಸ್ತಾ ಇದೆ ಇವತ್ತು ಎಂತ ನಾವು ಡಾಕ್ಟರ್ನ ದೇವರಂತ ನಾವು ಪೂಜೆ ಮಾಡ್ತೀವಿ. ಇವಾಗ ಯಾವ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಇವತ್ತು ಸಾಮಾನ್ಯ ಜನ ಮತ್ತು ಬಡವರ ಹೆಣ್ಮಕ್ಳು ಕುಟುಂಬಗಳ ಬೀದಿ ಪಾಲುಗಳು ಯಾಕೆ ಆಗ್ತಾವಂದ್ರೆ ಇವತ್ತು ನಾರ್ಮಲ್ ಡೆಲಿವರಿ ಇದ್ರೂ ಕೂಡ ಅವ್ರಿಗೆ ಏನ್ ಹೇಳ್ಬಿಡ್ತಾರೆ ಇವರು ಡಾಕ್ಟರ್ ಬಂದ ತಕ್ಷಣ, ಇಲ್ಲ ಇದು ನೀವು ಸಿಜರಿನ್ ಮಾಡ್ಕೋಬೇಕು, ಇಲ್ಲಾಂದ್ರೆ ತಾಯಿ ಮಗುವಿಗೆ ಬದುಕುವಂತ ವ್ಯವಸ್ಥೆ ಇಲ್ಲ ಅಂದಾಗ ಆ ಕುಟುಂಬ ಬೀದಿ ಪಾಲಾಗುವಂತ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ದುಡ್ಡು ಇರಲ್ಲ, ಅವರು ಇರ್ತದೆ ಎದೆ ಇದ್ರು ಕೂಡ ನಾರ್ಮಲ್ ಡೆಲಿವರಿ ಇದ್ರು ಕೂಡ ಸಿಜರಿನ್ ಮಾಡುವಂತ ಅಂದ್ರೆ ತಮ್ಮ ಖಾಸಗಿ ಆಸ್ಪತ್ರೆಯಲ್ಲಿ ತೆಗೆದುಕೊಂಡು ಹೋಗಿ ಸಿಜರಿನ್ ಮಾಡ್ತಕ್ಕಂಥ ವ್ಯವಸ್ಥೆ ಇದು ಬಹಳ ಒಂದು ಹೀನಾಯ ಸ್ಥಿತಿಗೆ ಬಂದಿದೆ. ಯಾಕಂತಂದ್ರೆ ಅಲ್ಲಿ ಒಂದು ಸಿಜರಿನ್ ಮಾಡೋ ಲಕ್ಷಾಂತರ ರೂಪಾಯಿ ಲೂಟಿ ಹೊಡಿತಾರೆ ಇವರು. ಯಾಕಂದ್ರೆ ಇವತ್ತು ನೋಡಿ ಅಗದಿ ಏನು ಸದೃಢ ಇರ್ತಕ್ಕಂಥ ಹೆಣ್ಮಗಳ ಡೆಲಿವರಿಗೆ ಬಂದ್ರ ಅವರನ್ನ ಯಾವುದೇ ತರ ತೊಂದರೆ ಇಲ್ಲದ ನಾರ್ಮಲ್ ಡೆಲಿವರಿ ಆಗ್ತಿದ್ರು ಕೂಡ ಅವರನ್ನ ಚೆನ್ನಾಗಿರ್ತಕ್ಕಂಥ ಮಹಿಳೆಯನ್ನ ಕತ್ತರಿ ಹಾಕಿ ಮಗುವನ್ನು ತೆಗಿತಕ್ಕಂಥ ಒಂದು ವ್ಯವಸ್ಥೆ ಏನಿಲ್ಲ, ಇದು ಮರ್ಡರ್ ಮಾಡ್ದಂಗೆನೆ ಕೊಲೆ ಮಾಡ್ತಕ್ಕಂಥ ವ್ಯವಸ್ಥೆ ಇವತ್ತು ಎಲ್ಲ ದವಾಖಾನೆಗಳಲ್ಲಿ ನಡೆದೈತಿ. ಆದಾಗ್ಯೂ ಕೂಡ ಇವತ್ತು ಸವಳಗಿ ದವಾಖಾನೆಯಲ್ಲಿ ಕೂಡ ನಡೆದಿದೆ. ಅದಕ್ಕೆ ಜಿಲ್ಲಾಡಳಿತ ಮತ್ತು ತಾಲೂಕಾ ಆಡಳಿತದ ಅಧಿಕಾರಿಗಳು ಒಂದು ವೇಳೆ ಬರದೇ ಹೋದ್ರೆ ಇಲ್ಲಿ ತಾಲೂಕಾ ಇದು ನಮ್ಮ ಸವಳಗಿ ಆಸ್ಪತ್ರೆಗೆ ಮುಂದಿನ ತೀರ್ಮಾನಗಳಲ್ಲಿ ನಾವು ಏನು ಆಸ್ಪತ್ರೆಯ ಬೀಗವನ್ನ ಮುದ್ರೆ ಹಾಕಿ ಇವತ್ತು ಇಲ್ಲಿ ಸರಿಪಡಿಸುವಂತ ಭ್ರಷ್ಟಾಚಾರವನ್ನು ನಿಲ್ಲುವರೆಗೂ ಕೂಡ ನಮ್ಮ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತೀವಿ. ಯಾಕಂದ್ರೆ ಇವತ್ತು ಏನೇ ಇದ್ರೂ ಕೂಡ ದುಡ್ಡು ಮೇಲೆ ಇವತ್ತು ಇಂಥ ಖಾಸಗಿ ದವಾಖಾನೆ ಏನು ಖಾಸಗಿ ಇರ್ತಕ್ಕಂಥ ಏನು ವೈದ್ಯಾಧಿಕಾರಿಗಳಾದ್ರ ಅವರಲ್ಲಿ ಬಂದು ಕಾಂಟ್ಯಾಕ್ಟ್ ಬೇಸಿಸ್ ಅಂದ್ರ ಗುತ್ತಿಗೆ ಆಧಾರ ಮೇಲೆ ಬಂದು ಇಲ್ಲಿ ನಡೀತಕ್ಕಂಥ ಒಂದು ಏನು ಸರ್ಕಾರಿ ಆಸ್ಪತ್ರೆಯನ್ನ ಇನ್ನು ಕೆಲವೇ ದಿನ ಇಂಥವ್ರು ಕೂಡಿದ್ರ ನಮ್ಮ ಸವಳಗಿಯ ಸರ್ಕಾರಿ ಆಸ್ಪತ್ರೆ ಮುಚ್ಚುವಲ್ಲಿ ಸಂದೇಹವಿಲ್ಲ. ಬ್ಯೂರೋ ರಿಪೋರ್ಟ್ ಅಜಯ್ ಕಾಂಬ್ಳೆ, ಭಾರತ ವೈಭವ ನ್ಯೂಸ್, ಸಾವಳಗಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.